ದೇವ್ರೆ, ಇವತ್ತು ನನ್ನ ಜೀವನದ ಅತಿ ಮುಖ್ಯವಾದ ಘಟ್ಟ. ಎಕ್ಸಾಮ್ ಬರಿತಾ ಇದ್ದೀನಿ. ನನ್ನ ಕನಸು ಇದು. ನಾನು ಇದಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ. ಪಾಸ್ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದೀನಿ. ಇದು ನಮ್ಮ ಅಕ್ಕನ ಆಸೆ ಕೂಡ. ಅದನ್ನು ಪೂರ್ತಿ ಮಾಡೋದು ನನ್ನ ಕರ್ತವ್ಯ. ನನಗೆ ನಿನ್ನ ಆಶೀರ್ವಾದ ಬೇಕು ದೇವ್ರೆ. ಸರಿಯಾದ ಸಮಯಕ್ಕೆ ಓದಿರೋದೆಲ್ಲ ನೆನಪಾಗೋ ಥರ ಆಗಲಿ. ಎಕ್ಸಾಮ್ ಚೆನ್ನಾಗಾಗೋ ಥರ ಮಾಡು ದೇವ್ರೆ, ಪ್ಲೀಸ್. ಅಪ್ಪ ದೇವ್ರೆ, ನನಗೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದರೆ ಪಾಪ ನಮ್ಮ ಮೇಡಮು ಆಲ್ರೆಡಿ ಲೈಫಲ್ಲಿ ತುಂಬಾ ನೊಂದಿದ್ದಾರೆ. ಅವ್ರನ್ನ ಚೆನ್ನಾಗಿಟ್ಟಿರಪ್ಪ. ಅವ್ರಿಗೆ ಬರೀ ಒಳ್ಳೇದೇ ಆಗಲಿ, ಖುಷಿನೇ ಸಿಗಲಿ. ಕೊಡೋಣ. ಒಂದು ನಿಮಿಷ. ಇವತ್ತು ನಾನು ಎಕ್ಸಾಮ್ ಬರೀತಾ ಇದ್ದೀನಲ್ವಾ, ನನಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಕುಂಕುಮ ಇಡು. ಏನ್ ಯೋಚನೆ ಮಾಡ್ತಾ ಇದೀಯಾ? ಇಡು. ಅಲ್ಲ, ನಾನು ಯಾರಿಗೂ ಕುಂಕುಮ ಇಟ್ಟು ಅಭ್ಯಾಸ ಇಲ್ವಲ್ಲ ಮುಂಚೆ, ಅದಕ್ಕೆ. ಅಲ್ಲ ಕಣೋ, ಪ್ರಪೋಸ್ ಮಾಡ್ಬೇಕಾದ್ರೆ ಇಲ್ದಿರೋ ನರ್ವಸ್ನೆಸ್ ಇವಾಗ ಯಾಕೆ ಅಂತ ಅಂತೀನಿ. ಯಾಕೆ ಭಯ? ಈ ಕುಂಕುಮ ಇಡ್ತಾ ಇರೋದು ನನಗೆ, ಬೇರೆ ಯಾರಿಗೂ ಅಲ್ಲ. ಇಡ್ತೀಯಾ? ಇವತ್ತೇ ಎಕ್ಸಾಮ್ ಇರೋದು, ಲೇಟ್ ಆಗತ್ತೆ, ಇಡು. ತುಂಬಾ ಖುಷಿ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಹೇಳೋ. ಆಲ್ ದಿ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಎಕ್ಸಾಮಿಗೆ ಶ್ರಮ ಪಟ್ಟಿದ್ದೀನಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಅಕ್ಕನ ಶ್ರಮ ಅಂತೂ ಇದರಿಂದ ತುಂಬಾನೇ ಇದೆ. ನಾನು ಇಷ್ಟು ದೊಡ್ಡ ಡಿಸಿಷನ್ ತಗೊಳಕ್ಕೆ, ಇಷ್ಟು ದೊಡ್ಡ ಹೆಜ್ಜೆ ಇಡಕ್ಕೆ ನಮ್ಮ ಅಕ್ಕನೇ ಸ್ಫೂರ್ತಿ. ಅವ್ರು ಅನ್ಕೊಂಡಂಗೆ ಎಲ್ಲ ಚೆನ್ನಾಗಾಗಿ ಒಂದು ಹಂತಕ್ಕೆ ಬಂದ್ರೆ ಸಾಕಪ್ಪ. ಇಷ್ಟೇ ಆಗಿದೆ ಅಂದ್ಮೇಲೆ ಅಷ್ಟಾಗಲ್ವಾ? ಎಲ್ಲ ಆಗತ್ತೆ ಬಿಡಿ, ಎಲ್ಲ ಒಳ್ಳೇದೇ ಆಗತ್ತೆ. ಹಾಗೇನೆ ನೋಡು, ಇಂಥ ಮೂಮೆಂಟ್ನಲ್ಲೂ ಈ ನನ್ನ ಜೊತೆ ಇರೋ ಥರ ಮಾಡಿದ್ದಾರೆ. ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳೋದು, ಅವ್ರು ತುಂಬಾನೇ ಗ್ರೇಟ್, ತುಂಬಾನೇ ಸ್ಪೆಷಲು ಅಂತ. ಒಟ್ನಲ್ಲಿ ಅವರು ಲೈಫ್ ಅನ್ನೋ ಲಕ್ಕಿ ಡಿಪ್ಪಲ್ಲಿ ಸಿಕ್ಕಿರೋ ಬಂಪರ್ ಬಹುಮಾನ ಅನ್ನಿ. ಯಾರಿಗುಂಟು ಯಾರಿಗಿಲ್ಲ. ನೀವು ಬಿಡಿ, ಲಕ್ಕಿ ಅವ್ರು ಸಿಕ್ಕಿರೋದಕ್ಕೆ ನೀವು. ತುಂಬಾನೇ ಲಕ್ಕಿ. ನನಗೆ ಅವ್ರು ಸಿಕ್ಕಿರೋದು, ನೀ ಸಿಕ್ಕಿರೋದು ತುಂಬಾನೇ ಲಕ್ಕಿ. ತುಂಬಾನೇ ಪುಣ್ಯ ಮಾಡಿದ್ದೀನಿ. ಎಕ್ಸಾಮ್ ಟೈಮ್ ಆಯ್ತು, ಹೊರಡೋಣ. ಬಾಸ್. ಏಯ್, ಏನ್ರ ಅಪ್ಡೇಟು? ಎಲ್ಲಿದ್ದಾರೆ ಅವರು? ಅವರು ದೇವಸ್ಥಾನ ಒಳಗಡೆ ಹೋಗಿದ್ರು ಬಾಸ್, ಈಗ ಹೊರಗಡೆ ಬರ್ತಿದ್ದಾರೆ. ದೇವಸ್ಥಾನದಲ್ಲ? ಸರಿ, ಯಾವುದೇ ಕಾರಣಕ್ಕೂ ಅವಳು ಎಕ್ಸಾಮ್ ಹಾಲಿಗೆ ಹೋಗ್ಬಾರ್ದು. ಅದಕ್ಕೇನು ಮಾಡಬೇಕೋ ಮಾಡಿ. ನಾನು ಹೇಳಿದ್ನಲ್ಲ ಬಾಸ್, ನಾನು ನೋಡ್ಕೊತೀನಿ ಬಿಡಿ. ನಿಮ್ಮ ಕಾಲ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಗುಡ್ ನ್ಯೂಸ್ ಬೇಕು ನನಗೆ. ಓಕೆ ಬಾಸ್. ಅವಳು ಅದೇನು ಕಡ್ದು ಗುಡ್ಡೆ ಆಗ್ತಾಳೋ ನಾನು ನೋಡೇ ಬಿಡ್ತೀನಿ. ಇವತ್ತೇ ಆಗತ್ತಾ? ಹೇಯ್, ಎತ್ತೋ ಗಾಡಿ. ಹೇಯ್, ನಿಲ್ಸೋ ಗಾಡಿ. ಏನೋ ಹುಡುಗಿ ಹಿಂದೆಗಡೆ ಕುತ್ಕೊಂಡ್ಬಿಟ್ರೆ ಕಣ್ ಕಾಣಲ್ವಾ? ಯಾಕೆ ನೀವೇ ಟಚ್ ಮಾಡ್ಬಿಟ್ಟು ನಮ್ಗೆ ಹೋಯ್ತಿದ್ದೀರಾ? ನಾನೇ ಟಚ್ ಮಾಡ್ದೆ. ಏನೋ ಇವಾಗ? ಏನ್ ಇವಾಗ? ಸಾರಿ. ಏನ್ ಸಾರಿ ಕೇಳಿದ್ರೆ ಬಿಟ್ಬಿಡ್ಬೇಕಾ? ಸರಿ, ಎಕ್ಸಾಮಿಗೆ ಲೇಟ್ ಆಗ್ತಿದೆ, ಹೊರಡೋಣ. ಹೇಯ್, ಇಳಿಯ ಕೆಳಗೆ. ಹೇಯ್, ಇಳಿಯ ಕೆಳಗೆ. ಏನೋ ನನಗೆ ಆವಾಜ್ ಆಗ್ತೀಯಾ?
ಹೌದು ಟಚ್ ಮಾಡಿದೆ ಏನೋ ಇವಾಗ ಸಾರಿ ಅಂತ ಕೇಳಿದ್ವಲ್ಲ. ಸಾರಿ ಕೇಳಿದ್ರೆ ಬಿಟ್ಬಿಡ್ಬೇಕಾ? ಇವ್ರು ಬೇಕು ಬೇಕು ಅಂತಾನೆ ಮಾಡ್ತಿದಾರೆ. ಬಾ ಹೊರಡೋಣ. ಏಯ್ ಹಿಡ್ಕೊಂಡ್ರೆ ನನಗೆ ಏಳು ಬೇಕಾಗಿರೋದು ನೀನಲ್ಲ. ಇಲ್ಲಿಂದ ಜೀವಂತವಾಗಿ ಹೋಗ್ಬೇಕು ಅಂತಂದ್ರೆ ಸುಮ್ನೆ ಹೋಗ್ಬೇಕು. ಏಯ್! ಹೇಯ್ ಬಂದ್ರ ಕರೆ ಎಕ್ಸಾಮಿಗೆ ಬೇರೆ ಲೇಟ್ ಆಗ್ತಿದೆ. ಏನ್ ಮಾಡ್ಲಿ? ಅಕ್ಕರೆ ಅಲ್ಲಿ ನೋಡ್ತಿದ್ದೆ ಹಿಡ್ಕೋ. ಅಮೃತಧಾರೆ ನನ್ನೊಲವ ಅಮೃತಧಾರೆ